ಆ ತರ ನಿರ್ಣಯನೇ ಆಗಿಲ್ಲ ಬಿಜೆಪಿನಲ್ಲಿ. 75 ವರ್ಷ ಆದಂತವ್ರು ಸ್ವಯಂ ನಿವೃತ್ತಿ ಆಗ್ಬೇಕು ಅನ್ನುವಂತ ನಿರ್ಣಯ ಭಾಜಪದಲ್ಲಿ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಅದರ ಅವಶ್ಯಕತೆ ಇಲ್ಲ. ಇದನ್ನ ಕಾಂಗ್ರೆಸ್ನವ್ರು ಯಾಕೆ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಪರಿಸ್ಥಿತಿ ಅತ್ಯಂತ ನಿರಾಶಾದಾಯಕವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ನರೇಂದ್ರ ಮೋದಿಜಿ ಅವರಿಗೆ ಎದುರಿಸಕ್ಕಾಗಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿಜಿ ಅವರ ಮೇಲೆ ಬೀಳ್ತಾ ಇದ್ದಾರೆ. ಹಾಗಾಗಿ ದೇವೇಗೌಡರಿಗೆ ಎಷ್ಟು ವರ್ಷ? 95 96 ವರ್ಷ. ಆ ಹಿನ್ನೆಲೆಯಲ್ಲಿ ಅವರ ಬುದ್ಧಿ ಚುರುಕಿರೋವರೆಗೂ ಮತ್ತು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ತಾ ಇರತಕ್ಕಂತ ಸಾಮರ್ಥ್ಯ ಇರೋವರೆಗೂ ಕೂಡ ಅವರು ರಾಜಕಾರಣದಲ್ಲಿ ಪ್ರಬುದ್ಧಮಾನವಾಗಿ ರಾಜಕಾರಣವನ್ನ ಮಾಡಬಹುದು. ನರೇಂದ್ರ ಮೋದಿಜಿಯವರು ಇನ್ನೂ 1 ಟರ್ಮ್ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥದ್ದು ಈ ದೇಶದ ಜನರ ಆಶಯಗಳಾಗಿದೆ. ಹಾಗಾಗಿ ನರೇಂದ್ರ ಮೋದಿಜಿಯವರು ಅದೇ ಅದು ಈಗಂತೂ ಬಿಜೆಪಿಗೆ ಅತ್ಯಂತ ಅಪ್ರಸ್ತುತವಾಗಿದೆ. ನರೇಂದ್ರ ಮೋದಿಜಿಯವರ ಬಯಕೆ ಏನು ಅಂದ್ರೆ, ಈ ದೇಶದಲ್ಲಿ ಒಂದು ಒಳ್ಳೆ ಬದಲಾವಣೆಯನ್ನ ತರಬೇಕು ಅನ್ನುವಂಥದ್ದು. ಇದನ್ನ ಕಾಂಗ್ರೆಸ್ಗೆ ಎದುರಿಸಕ್ ಆಗ್ತಾ ಇಲ್ಲ. ಈ ರೀತಿ ಈಗ ಆಲ್ರೆಡಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ನರೇಂದ್ರ ಮೋದಿಜಿಯವರು ಯಾವ ಸ್ಪೀಡ್ ಅಲ್ಲಿದ್ದಾರೆ, ಯಾವ ರೀತಿ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ, ಆ ತರದ ಸ್ಪೀಡು ಆ ತರದ ನಿರ್ಣಯಗಳನ್ನ ರಾಹುಲ್ ಗಾಂಧಿ ಅವ್ರ ಕಡೆ ತೆಗೆದುಕೊಳ್ಳಕ್ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನ ಸುದ್ದಿ ಮಾಡ್ತಾ ಇದ್ದಾರೆ ವಿನಃ ಬೇರೆ ಏನು ಈ ಬಳಲಿಲ್ಲ, ಹುರುಳಿಲ್ಲ. ಅಲ್ಲ, ಮೋಹನ್ ಭಾಗವತ್ ಅವ್ರ ಹೇಳಿಕೆಯಲ್ಲಿ ಏನು ಹುರುಳಿಲ್ಲ ಅಂತೀರ ನೀವು? ಏನು ನರೇಂದ್ರ ಕಾಂಗ್ರೆಸ್ನವ್ರು ಹೇಳ್ತಿಲ್ಲ, ಇದನ್ನ ಮೋಹನ್ ಭಾಗವತ್ ಅವ್ರು ಹೇಳ್ತಾರೆ. ಇದನ್ನ ಕಾಂಗ್ರೆಸ್ನವ್ರು ಸುದ್ದಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಹೆಚ್ಚು ಸುದ್ದಿ ಮಾಡ್ತಾ ಇದ್ದಾರೆ. ಹಾಗಾಗಿ ಮೋಹನ್ ಜಿ ಭಾಗವತ್ ಅವ್ರು ಹೇಳಿದಾರಲ್ಲ, ಬಿಜೆಪಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ. ಬಿಜೆಪಿ ನಿರ್ಣಯ ಮಾಡಿಲ್ಲ. ಮೋಹನ್ ಜಿ ಭಾಗವತ್ ಅವರು ಸಂಘ ಪರಿವಾರದಲ್ಲಿ ನಮ್ಮ ಬಹಳ ದೊಡ್ಡ ನಾಯಕರು, ಬಹಳ ದೊಡ್ಡ ಸಂಘಟನೆಯನ್ನು ನಡೆಸ್ತಾ ಇರ್ತಕ್ಕಂಥವ್ರು. ಅವರ ಬಗ್ಗೆ ಬಹಳ ಪೂಜ್ಯ ಭಾವನೆ ಇದೆ. ಆದ್ರೆ ನರೇಂದ್ರ ಮೋದಿಜಿ ಅವರ ಅವಶ್ಯಕತೆ ನರೇಂದ್ರ ಮೋದಿಜಿ ಅವರ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ 75 ವರ್ಷ ಆದರೂ ಬೇಡ. 75 ವರ್ಷದ ಆದಂತವ್ರು ರಾಜಕಾರಣದಲ್ಲಿ ಇರಬಾರ್ದು ಅನ್ನುವಂಥದ್ದು ಏನಿದೆಯಲ್ಲ, ಅದವರು ವೈಯಕ್ತಿಕವಾಗಿರ್ತಕ್ಕಂಥ ನಿರ್ಣಯವನ್ನ ಮಾಡಬೇಕು. ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಈ ದೇಶಕ್ಕೆ ನರೇಂದ್ರ ಮೋದಿಜಿ ಅವರ ಅವಶ್ಯಕತೆ ತುಂಬಾ ಇದೆ. ಮತ್ತು ಇಡೀ ಪ್ರಪಂಚ ಬಯಸ್ತಾ ಇದೆ ಈ ತರದ ನಾಯಕರು ಬೇಕು ಯಾವುದೇ ದೇಶದ ಅಭಿವೃದ್ಧಿಗೆ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಜಿ ಅವರು ಮುಂದುವರಿದ್ದಾರೆ. ಭಾಗವತಿ ಹೇಳಿಕೆ ಹೆಂಗಿದೆ ಅಂತಂದ್ರೆ, ಪ್ರಧಾನಿಯವರ ಬದಲಾವಣೆಯ ಚರ್ಚೆ ಹುಟ್ಟಾಕಿದೆ. ಅದಕ್ಕೆ ಹಂಗ ಹೇಳಿದಾರ? 75 ವರ್ಷ ಆದ್ಮೇಲೆ ಹಂಗ ಹೇಳಿದಾರ? 75 ವರ್ಷ ಆದ್ಮೇಲೆ ಹೇಳಿರ್ಬೋದು, ಹಿಂಗೆ ಕಾಮನ್ ಆಗಿ ಹೇಳಿರ್ಬೋದು. ಆದ್ರೆ ನರೇಂದ್ರ ಮೋದಿ ಹೆಸರಿಟ್ಕೊಂಡು ಹೇಳಿದಾರ? ಇಲ್ಲ ತಾನೆ. ಅದರ ಅಪ್ರಸ್ತುತತೆ ಇದೆ.